ಈಗ ನಮ್ಮ ಮನೆಯಾಗ ಬರೀ ಇಂಥವೆಲ್ಲ ಬಂದು ಇಲ್ಲಿ ಸೇರ್ಕೊಂಡಿರೋದಕ್ಕೆ ನಮ್ಗೆ ಇಲ್ಲದ ದರಿದ್ರ ಹೋಗತ್ಲಾಗೆ ಓಡೋಗಿ ಮದುವೆ ಆಗಿರೋರು ಕಷ್ಟನೋ ಸುಖನೋ ಅನುಭವಿಸ್ಕೊಂಡು ಅಲ್ಲೇ ಬಿದ್ದಿರಬೇಕು ಬಂದು ನಮ್ಮ ಮನೆಯಾಗ ಸೇರ್ಕೊಂಬ್ತೇವೆ ನಮಗೆ ತಿಂಬಕ್ಕೆ ಇಟ್ಟಿಲ್ಲ ಅಂತ ನಾವೇನೇ ತಿರಿತೀವಿ ಬಂದು ಒಂದಿಟ್ಟು ಹಿಂದೆ ಮುಂದೆ ನೋಡ್ದಲೇ ಬಂದು ಮನೆಯಾಗ ಸೇರ್ಕೊಂಡವ್ರೆ ಇಂಥವ್ರು ಯಾಕೆ ಓಡೋಗ್ಬೇಕಾಗಿತ್ತು ಮುಂದಾಗೆ ಯೋಚನೆ ಮಾಡಬೇಕಾಗಿತ್ತು ಮುಂದಾಗೆ ಯೋಚನೆ ಮಾಡಿದರೆ ಇವೆಲ್ಲ ಆಗ್ತಿರ್ಲಿಲ್ಲ ಬೇಕಾದವ್ರ ಜೊತೆ ಅವನೇನೋ ನಂಬಿಸ್ಬಿಟ್ಟ ಅಂತ ಓಡೋಗಿ ಮದುವೆ ಆಗ್ಬಿಡೋದು ಆಮೇಲೆ ಬಂದು ಇಲ್ಲಿರೋದು ಹೋಗು ನಾವು ಎತ್ಲಾಗ 2 ದರಿದ್ರಗಳು ಹೋಗ್ಯಾವೆ ಈ ದರಿದ್ರ ಇಲ್ಲಿ ಕೂತ್ಕೊಂಡೈತಿ ಅಪ್ಪ ನಮ್ಮ ಮಾಮಿ ಹಂಗಂತೈತೆ ನೋಡಂಗೇನೆ ಅಪ್ಪ ಬೆಳಗ್ಗೆಯಿಂದ ಅನ್ನಿಸ್ಕೊಂಡು ಸಾಕಾಗೈತೆ ಯಾಕೆ ಹಂಗಂತೈತೋ ಏನೋ ನಮ್ಮ ಅಕ್ಕ ಸುಮ್ಮನಿದ್ರೆ ನಮ್ಮ ಮಾಮ ಸುಮ್ಮನಿರ್ತಿಲ್ವಲ್ಲಪ್ಪ ಹೆಂಗಂತೈತೆ ಹಂಗೇನೆ ಓಡೋದವಳು ಅಂತೈತಲ್ಲಪ್ಪ ನನಗಂತೂ ಭಯ ಆಗ್ತೈತೆ ಬೇಜಾರಾಗ್ತೈತೆ ಅಯ್ಯೋ ದೇವ್ರೆ ಹೆಂಗಂತೈತೆ ಇವಾಗ ಮಾತಾಡಿದ್ರೆ ರೇಗುತ್ತೆ ಸುಮ್ಮನೆ ಹಂಗಾರ ಮಾತಾಡ್ಲೇಳು ಸುಮ್ಮನೆ ಇರ್ತೀನಿ ಇವಾಗ ಯಾಕೆ ಬೇಕು ಇವಾಗ ಮಾತಾಡಿಸ್ಬಿಟ್ರೆ ಏನಿಲ್ಲ ನೀನು ಯಾಕೆ ಬಂದಿಲ್ಲಿದೆಯಾ ಹಿಂಗೆ ಅಂತ ಜಗಳ ಮಾಡೋದು ಇವಾಗ ನನಗೆ ಎಲ್ಲಿಗೆ ಹೋಗೋಕ್ಕೂ ವಿಧಿ ಇಲ್ಲ ಎಲ್ಲಿಗೆ ಹೋಗೋಕ್ಕೂ ನನಗೆ ಇವಾಗ ದಾರಿ ಇಲ್ಲ ಅಂದಮೇಲೆ ಸುಮ್ಮನೆ ಇರಬೇಕು ಏನು ಮಾಡ್ತೀನಿ ನಮ್ಮ ಅಕ್ಕ ಏನು ಅಂಬಲ್ವಲ್ಲ ನಮ್ಮ ಅಕ್ಕ ಇನ್ನು ಹೆಂಗತ್ತ ಚೆನ್ನಾಗಿ ನಮ್ಮ ಅಕ್ಕನ ಜೊತೆಗೆ ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ ಏನು ಮಾಡೋಣ ಗೊತ್ತಾವೆ ಸಾವಿರ ಬರ್ತಾವೆ ಗಂಡ ಹೆಂಡ್ತಿ ಮೇಲೆ ಕಾಲು ತೆಗ್ದು ಬೇರೆಯವ್ರ ಮನೆಗೆ ಬಂದ್ರಿ ಕೆಲಸ ಸಿಗುತ್ತೆ ಕೆಲಸ ಐತಿ ಅಂತ ಹೇಳ್ತಾರೆ ಏನೊಂದು ದೊಡ್ಡ ಇದು ಅವನು ಚೆನ್ನಾಗಿ ಬುದ್ಧಿವಂತ ಅಂತಾರೆ ಬಂದು ಯಾಕೆ ಇಲ್ಲಿ ಸೇರ್ಕೋಬೇಕು ನಮಗೆಲ್ಲ ತಂದ್ರೆ ಕೊಡೋಕ್ಕಿಲ್ಲಿ ನೀವು ಯೋಚನೆ ಮಾಡಬೇಕು ಏನು ಎತ್ತ ಅಂತ ಹೇಳಿ ಯೋಚನೆ ಮಾಡ್ದಲೇ ಮಾಡಿರಿ ಹಿಂಗೆ ಮತ್ತು ಆಗೋದು ಯೋಚನೆ ಮಾಡಿರಿ ಏನೂ ಆಗಲ್ಲ ಯೋಚನೆ ಮಾಡಲ್ಲ ಏನಿಲ್ಲ ಬಂದುಬಿಡ್ತಾವೆ ಯಾರಿಗಾನ ತಲೆಗೆ ತಂದು ಎಳಿತಾರೆ ನಮ್ಮಂಥ ರೇಟಿಂಗ್ಸನ್ನು ಕೊಡ್ತಾರೆ ಯಾರನ್ನ ನಮಗೂ ಮರ್ಯಾದೆ ಇರಲ್ಲ ಹಂಗೆ ಮಾಡ್ತಾರೆ ಮರ್ಯಾದೆ ಇಲ್ದಂಗೆ ಇಲ್ಲಿಂದನೇ ಓಡೋದ್ಲು ಇವಾಗ ಇಲ್ಲಿಂದಲೇ ಇಲ್ಲಿಗೆ ಬಂದು ಸೇರ್ಕೊಂಡವಳು ನಮ್ಮಳೆ ಬುದ್ಧಿ ಇಲ್ಲ ನಮ್ಮಳಿಗೆ ಬುದ್ಧಿ ಇದ್ದಿದ್ರೆ ಯಾಕೆ ಹಿಂಗಾಗೋದು ನಮ್ಮಳಿಗೆ ಬುದ್ಧಿ ಇಲ್ಲ ನಮ್ಮಳು ಒಟ್ಟು ದರಿದ್ರ ಮುಂಡೆ ತೆಗಿ ಅವಳನ್ನ ಏನು ಹೇಳ್ತಿ ಅವ್ರು ಬುದ್ಧಿವಂತರ ಆಗಾರ ಆಗ್ತಿರ್ತಾರೆ ನಾವು ದಡ್ರಾಗಾರು ಎಲ್ಲಾರನ್ನೂ ನೋಡ್ಕೊಂಡು ನಾವು ಹಿಂಗೆ ಹೋಗೋದೇ ಎಷ್ಟಡ ಇಲ್ಲೂ ನಾನು ಹೇಳಿದ್ದೀನಿ ಎದ್ದಾಗ ಅವಳಿಗೆ ಇವನ್ನೆಲ್ಲ ಇಕ್ಕೊಂಡು ನಾನು ನಾಳೆ ಮಾಡ್ತೀಯ ನೀನು ಅವ್ರನ್ನೆಲ್ಲ ಫಸ್ಟ್ ಹಸಿ ಕಳಿಸು ಗಂಡ ಹೆಂಡ್ತಿ ಅಚ್ಚುಕಟ್ಟಾಗಿರ್ಬೋದು ಇವ್ರನ್ನೆಲ್ಲ ಇಕ್ಕೊಂಡ್ರೆ ನಾನು ಎಲ್ಲನ ಭಿಕ್ಷೆ ಬೇಡಬೇಕಾಗುತ್ತೆ ಭಿಕ್ಷೆ ಬೇಡ್ಕೊಂಬಂದು ತಂದು ಹಾಕಿದ್ರು ಸಾಲದು ನಿಮಗೆಲ್ಲನ ನನಗೇನು ಯಾರು ಭಿಕ್ಷೆನೂ ಹಾಕಲ್ಲ ಅಂತ ಸರಿಯಾಗಿ ಗಲಾಟೆ ಮಾಡಿದ್ದೀನಿ ಎಲ್ಲ ಒಳಗೂ ಇಲ್ಲಿ ನೋಡ್ತಾ ಕುಕ್ಕಬೇಕು ನಾನು ಒಂದಿರೋ ಮಾತು ಅರಸಾಗಿದ್ರೆ ಹೋಗ್ತಾರೆ ಗಂಡನ ತಕ್ಕಿ ನಾನು ಒಂದಿರ್ಲದ್ದು ಅರಸಾಗಿಲ್ಲ ಅಂದರೆ ಸುಮ್ಮನೆ ಇರ್ತಾರೆ ಸರಿಯಾಗಿ ಅಂದಿದ್ದೀನಿ ಮಕ್ಕಳ್ದಂಗೆ ಯಾರಿಗೆ ಹೇಳ್ತಾ ಇದ್ದೀನಿ ಮಾತು ಅಂತ ಅಲ್ಲೇ ಗೊತ್ತಾಗಿರ್ಬೋದು ನಾನು ಬಾಯಿ ಬಿಟ್ಟು ಹೇಳಲ್ಲ ಇಂಥಳು ಅಂತ ಸುಮ್ಮನೆ ಹೆಸ್ರು ಹೇಳಿರಿ ಇದಾಗುತ್ತೆ ನಾನು ಏನಾಯ್ತು ನಾನು ಮಾತಾಡೋಕ್ಕೆ ಹೋಗಲ್ಲ ನಾನು ಯಾಕೆ ಇಷ್ಟು ಅಂದಿದ್ದೀನಿ ಅರ್ತ್ಕೊಂಡು ಒಂದು ಹೋದ್ರೆ ಸಾಕು ಅಯ್ಯಪ್ಪ ದೇವ್ರೆ ಅಯ್ಯಪ್ಪ ಪಟ ಅಮ್ಮಂಗೆ 2 ಡೇಟ್ ಬೇಕಾದ್ರೆ ಕೆನ್ನೆ ಹೊಡೆಸ್ಕೋಬೋದು ಅಯ್ಯಪ್ಪ ಇಂಥ ಮಾತುಗಳು ಅನ್ನಿಸ್ಕೊಂಬಕ್ಕಾಗಲ್ಲ ಬೀಸ್ ಕಲ್ಲು ತಂಡು ಹೊಡೆದಂಗೆ ಆಗುತ್ತೆ ಇಂಥ ಮಾತುಗಳು ಎಷ್ಟು ಮನಸ್ಸಿನಾಗೆ ಸುಚ್ಚುತ್ತಾ ಇದ್ದಾವಂದರೆ ಅಂಥ ಮಾತು ಯಪ್ಪ ಎಂಥ ಮಾತುಗಳು ರಪ್ಪ ಕಲ್ಲು ತಂಡು ಎಸ್ತಂಗೆ ಆಗ್ತೈತಿ ಅಂಥ ಮಾತುಗಳು ಅಮ್ಮ ಇಂಥ ಸವಾಸ ಯಾಕೆ ಬೇಕಪ್ಪ ಇಂಥದ್ದು ಯಾಕೆ ಬೇಕಪ್ಪ ಅನ್ನಿಸ್ತೈತಿ ನಿಜವಾಗ್ಲೂ ನನಗೆ ಯಾಕೋ ಓಡಾಕ್ಬೇಕಾಯಿತು ಚೆನ್ನಾಗಿದ್ದಾನೆ ನೋಡೋಕ್ಕೆ ಅಂತೇಳಿ ಒಂದಿಷ್ಟು ಅಂದಕ್ಕೆ ಬೆರಗಾಗಿ ಯಾಕೆ ಓಡೋಗ್ಬೇಕಾಗಿತ್ತು ಹೆಂಗೆ ಓಡೋಗಿದ್ಲೋ ಹಾಗೆ ಸಂಸಾರನೂ ಮಾಡಬೇಕು ಬಂದಿಲ್ಲಿ ಸೇರ್ಕೊಬಿಟ್ರೆ ಯಾರಿಗಾನ ನೋವು ಎಷ್ಟು ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಪರದಾಡಬೇಕು ಅಂತಂದ್ರೆ ಇಕ್ಕೊಂಡು ತಿಂಗ್ಳಂಗಟ್ಲೆ ನನ್ನ ಮಗನೂ ಯಾರನ್ನೂ ನೋಡ್ಕೊಂಬಲ್ಲ ಯಾರೂ ಆಗಲ್ಲ ನಮ್ಮ ಕಷ್ಟಕ್ಕೆ ನಾವು ಇವಾಗ ಸಾಲ ಮಾಡ್ಕೊಂಡು ನಾವು ಬೀದಿಗೆ ಬಿದ್ದರೆ ನಮ್ಮನ್ನು ಯಾರೂ ನೋಡಲ್ಲ ಆಮೇಲೆ ಅವ್ರು ಚೆನ್ನಾಗಿ ಆಗ್ತಾರೆ ಗಂಡ ಹೆಂಡ್ತಿ ಸುಮ್ಮನೆ ನಾವು ಇಷ್ಟು ನನ್ನ ಹೆಂಡ್ತಿ ಗೊತ್ತಾಗಲ್ಲ ಕತ್ತೆಲ್ಲ ಹೊಡಿ ಮುಂಡಿಗೆ ಎದ್ದಾಗ ಹೇಳಿದ್ದೀನಿ ಅವರಿಬ್ಬರು ಚೆನ್ನಾಗಿ ಆಗ್ತಾರೆ ಆಮೇಲೆ ನಿನ್ನ ಹೋಗ್ತಾರಲ್ಲೇ ಅಂತ ಹೇಳಿದ್ದೀನಿ ಅಲ್ಲಿ ನೋಡಿ ಬುದ್ಧಿ ಇಲ್ಲ ನನ್ನ ತಂಗಿ ಅಂತಾಳೆ ಅಲ್ಲ ನನ್ನ ತಂಗಿ ಅಂತಾಳಲ್ಲ ಅಂತಾಳೆ ಅವಳು ವಾಪರ್ ಮಾಡಿ ಆಮೇಲೆ ಅವ್ರು ಚೆನ್ನಾಗಿ ಆಗ್ತಾರೆ ಇಲ್ಲಿ ಯಾರು ನನ್ನ ಇಷ್ಟರ ಮಾಡಿ ಕೈ ಬಿಡ್ತಾರೆ ಮನೆಯಲ್ಲಿ ನನ್ನ ಮಕ್ಕಳು ಇಲ್ಲಿ ಬಂದು ಸೇರ್ಕೊಂಡು ಹೋಗತ್ತ ಆಮೇಲೆ ನಾವು ಕೆಟ್ಟಾರಾಗ್ತೀವಿ ಒಳ್ಳೆಯರಲ್ಲ ರಂಜಿ ಗಂಡ ಒಳ್ಳೆಯರಲ್ಲಪ್ಪೋ ಅಂತೇಳಿ ಆಮೇಲೆ ನಾವು ಕೆಟ್ಟಾರಾಗೋದು ನಾವು ಹಾಳಾಗಿ ಹೋಗೋದು ಇವರಿಂದನ ಅನುಭವಿಸ್ಕೊಂಡಿರ್ಬೇಕು ಯಾಕೆ ಓಡಾಗಬೇಕಾಗಿತ್ತು ಓಡೋಗಕ್ಕೆ ಮುಂಚೆ ಇವೆಲ್ಲ ಯೋಚನೆ ಮಾಡಬೇಕು ನಾನು ಓಡೋದ್ರೆ ಕಷ್ಟ ಬಂದರೆ ಎಲ್ಲಿ ಹೋಗಲಿ ಯಾರು ತಕ್ಕ ಹೋಗಲಿ ಯಾರು ನೋಡ್ಕೊಂತಾರೆ ನನ್ನ ಅಂತ ಹೇಳಿ ಯೋಚನೆ ಮಾಡಬೇಕಾಗಿತ್ತು ನಮ್ಮ ಮರ್ಯಾದೆ ತೆಗೆದು ಇದ್ದು ಏನು ಯೋಚನೆ ಮಾಡ್ದಲೆ ಹಿಂದೆ ಮುಂದೆ ನೋಡ್ದಲೆ ಹೋಗ್ಯವ್ರೆ ಅನ್ನೋ ಮೇಲೆ ಹಿಂದೆ ಮುಂದೆ ನೋಡ್ದಲೆ ಅಲ್ಲೇ ಇರಬೇಕು ಏನೇ ಬಂದರೂ ಅನುಭವಿಸ್ಕೊಂಡು ಕಾಲು ತೆಗೆದು ಬರಬಾರದು ನನ್ನ ಹೆಂಡ್ತಿ ನಾವು ಯಾವತ್ತೂ ಕಳಿಸಿಲ್ಲಪ್ಪ ನಾನು ಯಾರಿಗೂ ಕಳಿಸಿಲ್ಲ ನಾನು ಗುದ್ದಾಡ್ತೀವಿ ನಾನು ಚೆನ್ನಾಗಿ ಸರಿ ಆಗ್ತೀವಿ ಗಂಡ ಹೆಂಡ್ತಿ ನಾವು ಗುದ್ದಾಡ್ತೀವಿ ಗಂಡ ಹೆಂಡ್ತಿ ಆಮೇಲೆ 1000 ಇರ್ತಾವೆ 1000 ಹೋಗ್ತಾವೆ ಹಂಗಂತ ಹೇಳಿ ಕಾಲು ತೆಗೆದು ಬರಬಾರ್ದು ಅವ್ರವ್ರ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಬಂದುಬಿಟ್ರೆ ಹೆಂಗೆ ಸರಿ ಹೋಗುತ್ತೆ ಸುಮ್ಮನೆ ಬಂದು ಇಲ್ಲಿ ಯಾರಿಗಾನ ತಲೆ ಕೆಡಿಸಿ ಕೂಕಂತಾರೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು ರಂಜು ಲೆಪ್ಪಿ ರಂಜು ಎಲ್ಲೋದ್ಲು ಇಲ್ಲ ಎತ್ತ ಹೋಗ್ಯಾಳ ಅಕ್ಕಯ್ಯ ನೀನು ಎಷ್ಟು ಕಷ್ಟ ಅನ್ಭವಿಸಿದ್ಯಮ್ಮ ನಿನ್ನ ಗಂಡನ ತಂಗ ನೀನು ಇದೆಯಾ ಇಲ್ವಾ
ಕಷ್ಟ ಬರಲಿ ಸುಖ ಬರಲಿ ಹೆಂಗೆ ಅಂದರೂ ನೀನು ಅನುಭವಿಸ್ಕೊಂಡಿದೀಯ. ನೀನು ಎಷ್ಟು ಕಷ್ಟ ಅನುಭವಿಸ್ತಾ ಇದೀಯ ಹಾಂ? ನೀನು ಅದೇ ಮನೆ ಇಲ್ದಲೇ ಎಷ್ಟು ಕಷ್ಟ ಅನುಭವಿಸ್ದೆ ಹಾಂ? ಹೇಳ್ಬಾರ್ದು. ನಿನ್ನ ಗಂಡ ಕುಡಿತಿದ್ದ, ಆಮೇಲೆ ಅವನು ಅವ್ರ ಅಣ್ಣಂತ ಜಗಳ ಆಡ್ದ, ಏನೇನೋ ಆತು ವಿಚಿತ್ರ. ನೀನು ಅನುಭವಿಸ್ಕೊಂಡಿಲ್ಲ ನಮ್ಮ ಎಲ್ಲರಿಗೂ ಬರುತ್ತೆ ಕಷ್ಟ ಅಂದಮೇಲೆ ಅನುಭವಿಸ್ಕೊಂಡು ಇರಬೇಕು. ಅದಕ್ಕಾಗಿನೇ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಓಡ್ ಬಂದುಬಿಟ್ರೆ ಬರೋದಾದ್ರೆ ಮತ್ತೆ ಓಡ್ ಬರಬಾರ್ದು. ಯಾರನ್ನೋ ಹಿಂಗೆ ಬೈಕೆಂತೀಯ? ಯಾರನ್ನ? ಯಾರನ್ನ ಕಣಮ್ಮ ಓಡ್ ಬಂದು ನಮ್ಮ ಮನೆಗೆ ಸೇರ್ಕೊಂಡಿರ್ತಾರಲ್ಲ. ಈಗ ಕಷ್ಟ ಈಗ ನನ್ನ ಮನೆಯಕ್ಕೆ ನೀನು ಬಂದು 15 ದಿನ ಇಕ್ಕೊಂಡ್ರೆ ಏನೋ ಒಂದಿನ ಬಂದ್ರೆ ಬಿಡತ್ತ ಅಂತೇಳಿ ಒಂದು ದಿವ್ಸ ಸುಂಬಕ್ಕೆ ಇಕ್ಬೋದು, 2 ದಿವ್ಸ ನೋಡ್ಕೊಬೋದು. ಅಲ್ಲೇ 3ನೇ ದಿನದಾಗ ಯಾವನ ನೋಡಲ್ಲ ಕಣಮ್ಮ. ಈಗ ನನಗೆ ಕಷ್ಟ ಬಂದೈತಂದ್ರೆ ನೀನು ನೋಡ್ತಿ, ನೀನು 1 ರೂಪಾಯಿ ಕೊಡಲ್ಲ, ನಾನು 1 ರೂಪಾಯಿ ಕೊಡಲ್ಲ. ನೀನು ಸಾಲ ಮಾಡ್ಕೊಂಡಿದ್ದೀನಿ ಇವತ್ತು. ಮನೆ ಕಟ್ಟಿರೋದು ಜನಕ್ಕೆ ಕಾಣ್ತಾ ಐತಿ, ಸಾಲ ಮಾಡ್ಕೊಂಡಿರೋದು ಯಾರಿಗೂ ಕಾಣ್ತಾ ಇಲ್ಲ. ಸಾಲದ್ದು ಎಷ್ಟು ಬಿಗಿ ಐತಿ ಇವತ್ತು ಸಾಲ ತೀರ್ಸೋದು ಹಾಂ? ನಮ್ಮನ್ನು ಯಾರಮ್ಮ ನೋಡ್ತಾರೆ? ನಮ್ಮದೇನೇನು ದಪ್ಪನಾಗ ಐತೆ ನಮ್ಮ. ಇವತ್ತು ಯಾರನ್ನೂ ನೋಡ್ಕೊಂಬಕ್ಕಾಗಲ್ಲ ನನಗೆ. ನಾನು ಇರೋ ಪರಿಸ್ಥಿತಿಲಿ ನಮ್ಗೆ ಯಾರನ್ನೂ ನೋಡೋಕ್ಕಾಗಲ್ಲ. ನಮ್ಮ ಅಮ್ಮ ಇನ್ನೇ ನಾನು ನೋಡೋಕ್ಕಾಗಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ, ಹೋಗಮ್ಮ ಅಲ್ಲಿಗೆ, ಅಲ್ಲಿರಮ್ಮ ಅಂತ ಹೇಳಿದ್ದೀನಿ ನಾನು. ಅಂಥದ್ರಾಗೆ ಬಂದು ನಮ್ಮ ಮನೆಗೆ ಸೇರ್ಕೊಂಡವ್ರನ್ನೆಲ್ಲ ನಾನು ನೋಡೋಕ್ಕೆ ತಯಾರಿಲ್ಲ ಅಷ್ಟೇನೆ. ಹೋಗಿ ನೆಟ್ಟಗೆ ಸಂಸಾರ ಮಾಡ್ಕೊಂಡು ಬಿದ್ದಿರ್ಬೇಕು. ನಾನು ಹೊಂದಿರೋದು ಆರಸ ಆದರೆ ಹೋಗ್ತಾರೆ, ಆರಸ ಆಗಲಿಲ್ಲ ಅಂದ್ರೆ ಬಿದ್ದಿರ್ತಾರೆ ಅಷ್ಟೇ. ಏನೇ ಅಂದ್ರೂ ಒಂದು ಮಾತು ಹೇಳ್ಯಾರ ಅಂದರೆ ಅರ್ತ್ಕೋಬೇಕು. ಥೂ ಅಂತ ಹೋಗ್ತವ್ರೆ ಅಂದರೆ ಯಾಕೆ ಹೋಗ್ತಾವ್ರಿ, ಯಾಕೆ ನನ್ನ ಮಕ್ಕೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಮಾಡ್ಕೊಂಡು ಹೋದ್ರೆ ಮಾತ್ರ. ಇಲ್ಲ ನಾನೇನೇನು ಸುಮ್ಮನಿರಲ್ಲ, ಮಕ್ಕ ಹೊಡ್ದಂಗೆ ಯಾಸಿತೀನಿ. ನೋಡತಕ್ಕ ನೋಡಿ ನಾನೇನು ಮಾರಕ್ಕಾಗ್ತೀನಿ, ನಾನೇನು ಸುಮ್ಮನಿರ ಅಂತನಲ್ಲ. ನಾನು ನೋಡತಕ್ಕ ನೋಡ್ತೀನಿ ಅಷ್ಟೇನಿ. ನಮ್ಗಾಲೇ ಸಾಕಾಗೈತಿ. ಹೊಸಾರು ನೋಡ್ತಾ ಕೂತ್ಕೊಂಡ್ರೆ ನಾವು ಯಾವಾಗ ಮನುಷ್ಯರಾಗೋದು, ಯಾವಾಗ ನಾವು 4 ಕಾಸು ಕುಡಿಕೊಂಬೋದು, ನಾವು 4ರಂತೆ ಇರೋದು ಯಾವಾಗ? ಬರೀ ಇಂಥವಂದರೆ ಎಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಇಂಥನ್ನೆಲ್ಲ ನೋಡ್ತಾ ಕೂತ್ಕೊಂಬಕ್ಕಾಗಲ್ಲ ನಾವು. ಯಾರನ್ನೋ ಹಿಂಗೆ ಬೈಕೆಂತೀಯ? ಯಾಕೆ ಬೈಕೆ ಬೇಡ, ಸುಮ್ಕಿರು. ಯಾಕೆ? ನಾನು ಸುಮ್ಮನಿರ ಮತ್ತು ಬೈಕೆಂಪ್ನಿ ಯಾರು? ನನಗೆ ಬೇಕಾದವ್ರನ್ನ ಬೈಕೆಂಬ್ತಾ ಇದ್ದೀನಿ. ನೀನು ಏನಂದ್ರೆ ಈಗಿನ ಜನ ಸರಿ ಇಲ್ಲ. ಇಂದು ಮುಂದೆ ನೋಡ್ಬೇಕು, ಯೋಚನೆ ಮಾಡ್ಬೇಕು. ಎತ್ತ ತಂದೆ ತಾಯಿ ಯಾರು ಬಂದು ಬಡಗ ಎಲ್ಲ ಯೋಚನೆ ಮಾಡಿ ಒಳಗೆ ಮದುವೆ ಆಗ್ಬೇಕು. ಮದುವೆ ಆಗೋದು ಅಷ್ಟು ಸುಲಭ ಅಲ್ಲ. ಒಳಗೆ ಮದುವೆ ಆಗಬಾರ್ದು. ಹೋದ್ಮೇಲೆ ಏನೇ ಬರಲಿ, ಕಷ್ಟ ಬರಲಿ ಸುಖನೇ ಬರಲಿ, ಏನೇ ಬರಲಿ, ಉಪವಾಸ ಇದ್ದಾಗಲೇ ಅವನ ಜೊತೆ ಜೀವನ ಮಾಡ್ಬೇಕು. ಅದು ಪ್ರೀತಿ. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಇಲ್ಲೋದೆಲ್ಲ ಜಗಳ ಮಾಡ್ಕೊಂಡು ಇಲ್ಲೋದೆಲ್ಲ ಇದು ಮಾಡ್ಕೊಂಬಂದ್ರೆ ಬೆಲೆ ಇರಲ್ಲ, ಯಾರು ಬೆಲೆ ಕೊಡಲ್ಲ. ನಾವು ಇವತ್ತು ತಿಂಗಳನ್ಗಟ್ಲೆ ಎಲ್ಲರನ್ನೂ ಇಕ್ಕೊಂಡು ಕೂತ್ಕೊಂಡು ನಾವು ಬರೀ ಹಿಂಗೆ ಸಾಲ ಮಾಡ್ಕೊಂಡು ಹಿಂಗೆ ಹೋಗ್ತಾಯಿದ್ದೀವಿ. ಒಂದು ಮನೆ ಕಟ್ಟಲಿಲ್ಲ, ಒಂದು ಅಪ್ಪಂದು ಏನೂ ಮಾಡಲಿಲ್ಲ, ಒಂದು ಕೆಲಸಕ್ಕೆ ನಾವೇನೊಂದು ಬಂಡವಾಳ ಹಾಕಲಿಲ್ಲ, ಯಾತು ಮಾಡಲಿಲ್ಲ. ಬರೀ ಹಿಂಗೆ ಜಾತಿಗೆ ಇಂಥವ್ರನ್ನೆಲ್ಲ ನೋಡ್ಕೊಂಡು ಇವಳು ನಮ್ಮಳೊಬ್ಳು ನ್ಯಾಯದಳಾಗಿದ್ರೆ ಹಿಂಗೆ ಯಾಕಾಗೋದು? ಅವಳು ಅಣ್ಣ ತಮ್ಮ ತಂಗಿ ಅಕ್ಕ ಹಂಗೆ ಹಿಂಗೆ ಅಂತ ಹೇಳಿ ಮೆರೀತಿರ್ತಾಳೆ. ಹೇಳತ್ಲ ತಂಗಿ ಅಂತ ಯಾರೂ ಆಗಲ್ಲ, ಯಾವ ತಂಗಿನೂ ಆಗಲ್ಲ, ಯಾರೂ ಆಗಲ್ಲ. ನನಗಿನ್ನು ಯಾರೋ ಇದ್ದಾರೆ, ಅವಳು ಬಿಟ್ಟರೆ ಅಂಬ್ತಾಳೆ. ತಂಗಿನೂ ಅವಳೇನೆ, ತಮ್ಮನೂ ಅವಳೇನೆ, ಎಲ್ಲರೂ ಅವದೇನೆ ನನಗೆ ಅಂಬ್ತಾಳೆ. ಆದರೆ ಯಾರೂ ನೋಡಲ್ಲ. ಅವ್ರದ್ದು ನೋಡ್ಕೋಬೇಕು, ಅವ್ರು ಮಾಡ್ಕೊಂಡು ಸರಿಯಾಗೈತಿ ಅಂತದ್ರಾಗ ಎಲ್ಲರದು ಯಾರೇನು ನೋಡ್ತಾ ಕುಕ್ಕಮಲ್ಲಿ ಇವಾಗ. ಯಪ್ಪ ಎಂಥ ಮಾತುಗಳಪ್ಪ, ಕಲ್ಲು ತಂಡು ಎಸ್ದಂಗೆ ಆಗ್ತೈತೆ ಅಂತ ಮಾತು. ಅಯ್ಯಪ್ಪ ಅಂಥ ಮಾತು ಅನ್ನಿಸ್ಕೊಂಬಕ್ಕಾಗ್ತಿಲ್ಲ ನನ್ನ ಕೈಲಿ. ಅನ್ನಿಸ್ಕೊಂಬಕ್ಕಾಗ್ತಿಲ್ಲ. ಬೇಕಾದ್ರೆ ಡೇಟ್ ಹಿಡ್ಕೊಂಡು ಹೊಡೆದು ಬಿಡ್ಲಪ್ಪ. ಇಂಥ ಮಾತಾಡ್ಬಿಟ್ರೆ ಮೈಯೆಲ್ಲ ಉರಿತೈತೆ, ಬೆಂಕಿ ಆಗ್ತೈತೆ. ಯಪ್ಪ ಅನ್ನಿಸ್ಕೊಂಬಕ್ಕಾಗ್ತಿಲ್ಲ. ಇಂಥ ಮಾತು ಅನ್ನಿಸ್ಕೊಬಿಟ್ರೆ ನಾವು ಯಾಕಾದರೂ ಇದ್ದೀವೋ ಅನ್ನಿಸ್ತೈತಿ. ಯಪ್ಪ ಎಂಥ ಮಾತುಗಳು. ಬಿಡೋಣ, ಯಾರು ನಿಂಗೆ ಬೈಕೆಂಬ್ತೀಯ? ಹೆಸ್ರು ಹೇಳಂಗಿಲ್ಲ, ಏನಿಲ್ಲ. ಲೇಪನ್ನೇ ಯಾರನ್ನ ಹೆಸ್ರು ಹೇಳಲ್ಲ, ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನು. ನನಗೆ ಹೇಳ್ತಾ ಇದ್ದೀನಿ. ನಾನು ಯೋಚಿಸಿ ಸಂತ ನೋಡೋಣ, ಇವತ್ತು ಹೋಗ್ತಾರೆ ನಾಳೆಗೆ ಹೋಗ್ತಾರೆ, ಇವತ್ತು ಹೋಗ್ತಾರೆ ನಾಳೆಗೆ ಹೋಗ್ತಾರೆ ಅಂದ್ರೆ ತಲೆ ಕೆಟ್ಟ ಹಂಗಾಗುತ್ತ ನಮಗೆ. ಏನಂದ್ರು ನಮ್ಗೊಂಥರ ಬೇಜಾರಾದಂಗೆ ಹೋಗತ್ತಾ. ನಾನು ಇವತ್ತು ನಾಳೆ ಹೇಳ್ತೀನಿ, ನೋಡತಕ್ಕ ನೋಡಿ ನಾನೇನೇನು ಸುಮ್ಮನಿರೋದಿಲ್ಲ. ದಪ್ತೀನಿ, ಐಸಿಕ್ ನಡಿ ಐಸಿಕ್ ಕೆಮ್ತೀನಿ. ಇವಳು ನಮ್ಮ ರಂಜಿ ಮಾಡಿರೋ ಬದುಕು ಇದು. ಅವಳನ್ನೇ ವೆದಳಾಗಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ನಾನು ಭಾಳ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.